ಫಿಫ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ಚಮೇಲಿ ಹ್ಯಾಡ್ ₹600 ಲೆಫ್ಟ್ ಆಫ್ಟರ್ ಸ್ಪೆಂಡಿಂಗ್ 75% ಆಫ್ ಅವರ್ ಮನಿ. ಓಕೆ, ಸೊ ಇಲ್ಲಿ ಇಂಗ್ಲಿಷ್ ನೀಟಾಗಿ ಗೊತ್ತಾಗಬೇಕು ನೋಡ್ರಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಆಫ್ಟರ್ ಸ್ಪೆಂಡಿಂಗ್ 75% ಆಫ್ ಅವರ್ ಮನಿ. ಓಕೆ, ಈಗ ನಾರ್ಮಲ್ ಆಗಿ ಮೊದಲು ಆಕಿನ ಹತ್ರ ಎಷ್ಟಿತ್ತು, 100% ಮನಿ ಇತ್ತು. ಅದರಲ್ಲಿ 75% ಸ್ಪೆಂಡ್ ಮಾಡ್ಬಿಟ್ಟು. ಓಕೆ, 75% ಸ್ಪೆಂಡ್ ಮಾಡಿದ್ಲು. ಈಗ ಉಳಿದಿದ್ದೆಷ್ಟು, ರಿಮೈನಿಂಗ್ ಎಷ್ಟಿರುತ್ತೆ, 100 ಅಲ್ಲಿ 75% ಕಳೆದ್ಬಿಟ್ರೆ ಉಳಿದಿದ್ದೆಷ್ಟು, ಓನ್ಲಿ 25% ಮನಿ ಮಾತ್ರ ಉಳಿದಿದೆ. ಓಕೆ, 25%. ಓಕೆ, ಈಗ ಅವ್ರೇನ್ ಕೇಳ್ತಾ ಇದಾರೆ, ಹೌ ಮಚ್ ಡಿಡ್ ಶಿ ಹ್ಯಾವ್ ಇನ್ ದ ಬಿಗಿನಿಂಗ್. ಮೊದ್ಲು ಎಷ್ಟಿತ್ತಂದ್ರೆ 100% ಗೆ ಕಂಡಿಡ್ಬೇಕು. ಓಕೆ, ಈಗ ನಾನು ಸಿಂಪಲ್ ಆಗಿ ಬರ್ತೀನಿ ಸೋ ದಟ್ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಇದು ಪರ್ಸೆಂಟೇಜು, ಇದು ರುಪೀಸ್. ಓಕೆ, ಸೊ ಈಗ ಅವ್ರು ಕೊಟ್ಟಿರೋದು ನೋಡ್ರಿ. ಇಫ್ ಚಮೇಲಿ ಹ್ಯಾಡ್ ₹600 ಲೆಫ್ಟ್ ಆಫ್ಟರ್ ಸ್ಪೆಂಡಿಂಗ್ 75% ಆಫ್ ಅವರ್ ಮನಿ. ಓಕೆ, ಈಗ ನೀವೇ ನೋಡ್ರಿ, 75% ಖರ್ಚು ಮಾಡಿದ್ಮೇಲೆ ಉಳಿಯೋದು ಎಷ್ಟು ಪರ್ಸೆಂಟು, 25%. ಪರ್ಸೆಂಟಲ್ಲಿ 25%. ಬಟ್ ಅವ್ರು ಕೊಟ್ಟಿದ್ದಾರೆ, ಇಫ್ ಚಮೇಲಿ ಹ್ಯಾಡ್ ₹600 ಲೆಫ್ಟ್ ಆಫ್ಟರ್ ಸ್ಪೆಂಡಿಂಗ್. ಓಕೆ, ಸೊ ಎಲ್ಲಾ ಸ್ಪೆಂಡ್ ಮಾಡಿದ್ಮೇಲೆ ಉಳಿದಿದ್ದು ಎಷ್ಟು ಅವ್ರ ಹತ್ರ, 600. ಅಂದ್ರೆ ಇಂಡೈರೆಕ್ಟ್ ಆಗಿ ಏನ್ ಅರ್ಥ ಅಂದ್ರೆ, ಇಂಡೈರೆಕ್ಟ್ ಆಗಿ 25% ಅಂದ್ರೆ ನಥಿಂಗ್ ಬಟ್ ಏನು, ₹600 ಅಂತ ಅರ್ಥ. ಓಕೆ, ಯಾಕಂದ್ರೆ 75% ಖರ್ಚು ಮಾಡಿದ್ಮೇಲೆ 25% ಉಳ್ದಂಗೆ ಪರ್ಸೆಂಟೇಜ್ ಅಲ್ಲಿ. ಅದೇ ರುಪೀಸ್ ಅಲ್ಲಿ ಎಷ್ಟು ಕೊಟ್ಟಿದ್ದಾನೆ ಅವನು, 600 ಅಂತ ಕೊಟ್ಟಾನೆ. ಇಂಡೈರೆಕ್ಟ್ ಆಗಿ ಏನ್ ಕೊಟ್ಟಿದ್ದಾನೆ, 25% ಅಂದ್ರೆ ನಥಿಂಗ್, ₹600 ಅಂತ ಅರ್ಥ. ಈಗ ಅವ್ರು ಏನ್ ಕೇಳ್ತಾ ಇದಾರೆ, ಹೌ ಮಚ್ ಡಿಡ್ ಶಿ ಹ್ಯಾವ್ ಇನ್ ದ ಬಿಗಿನಿಂಗ್. ನಾವ್ ಯಾವಾಗ ಏನು ಫಸ್ಟ್ ಸ್ಟಾರ್ಟಿಂಗ್ ಏನಂತ ಟೋಟಲ್ ಯಾವಾಗ ಏನ್ ತಗೊಂತೀವಿ, 100% ಅಂತ ತಗೊಂತೀವಿ. ಬಿಗಿನಿಂಗ್ ಎಷ್ಟು ಅಂತ ತಗೊಂಡಿದ್ವಿ, ಆಕಿನ ಹತ್ರ 100% ಇತ್ತು, ಅದರಲ್ಲಿ 75% ಸ್ಪೆಂಡ್ ಮಾಡಲ್ಲ ಅಂತ ತಗೊಂಡ್ವಿ. ಸೊ ಆಕಿನ ಹತ್ರ 100% ಮೊದ್ಲಿತ್ತು. ಸೊ ಪರ್ಸೆಂಟೇಜ್ ಅಲ್ಲಿ ಏನು, 100% ಗೆ ಎಷ್ಟು ರುಪೀಸ್ ಅಂತ ಕಂಡಿಡ್ಬೇಕು. ಇದನ್ನ ಎಕ್ಸ್ ಅಂತ ತಗೊಂತೀವಿ. ಓಕೆ, ಇಲ್ಲಿ ಆಲ್ರೆಡಿ ಪರ್ಸೆಂಟೇಜ್ ಬರ್ತೀವಿ, 25 ಅಂತ ಬರ್ತೀವಿ. ಓಕೆ, ಸೊ ಇಲ್ಲಿ ಆಲ್ರೆಡಿ ಪರ್ಸೆಂಟೇಜ್ ಅಂತಾನೆ ಮೆನ್ಷನ್ ಮಾಡಿವಿ. 25% ಅಂದ್ರೆ ₹600 ಆದ್ರೆ 100% ಆದ್ರೆ ಎಷ್ಟು, ಎಕ್ಸ್ ಅಂತ ತಗೊಂತೀವಿ. ಓಕೆ, ಈಗ ನಾವೇನು ಎಕ್ಸ್ ಕಂಡಿಡ್ಬೇಕು. ಸೊ ಅವಾಗ ಏನ್ ಮಾಡ್ಬೇಕು, ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬಿಡ್ರಿ. ಸೊ ಅವಾಗ ಏನಾಗುತ್ತೆ, 25 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 100 ಇಂಟು 600. ಸೊ ಅವಾಗ ಏನಾಗುತ್ತೆ, ಎಕ್ಸ್ ಒಂದೇ ಲೆಫ್ಟ್ ಸೈಡ್ ಇಟ್ಕೊಳ್ರಿ, 100 ಇಂಟು 600. ಈ 25 ಈ ಕಡೆ ಬಂದ್ರೆ ಡಿವೈಡ್ ಬೈ 25 ಆಗುತ್ತೆ. ಸೊ ಕ್ಯಾನ್ಸಲ್ ಮಾಡಿದ್ರೆ 25 1 ಜಾ 25 4 ಜಾ. ಓಕೆ, 6 4 ಜಾ ಎಷ್ಟಾಯ್ತು, 24. ಇಲ್ಲಿ 2 0 ಇದೆ, 2 0 ಬರ್ದ್ ಬಿಡ್ರಿ. ಸೊ ಎಷ್ಟು ಬಂತು, 2400. ಸೊ ಹೌ ಮಚ್ ಡಿಡ್ ಶಿ ಹ್ಯಾವ್ ಇನ್ ದ ಬಿಗಿನಿಂಗ್ ಅಂದ್ರೆ ಎಷ್ಟು, 2400 ಇತ್ತು. ಓಕೆ, ಸೊ ಅದರಲ್ಲಿ 75% ಕಳೆದ್ಮೇಲೆ, ಓಕೆ 75% ಸ್ಪೆಂಡ್ ಮಾಡಿದ್ಮೇಲೆ ಅವಳ ಹತ್ರ ಎಷ್ಟು ಉಳಿದತ್ತೆ, ₹600 ಮಾತ್ರ ಉಳಿದಿದೆ. ಸೊ ಆನ್ಸರ್ ಬಂದ್ಬಿಟ್ಟು 2400. ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ನಾನೇ ಕಾಲ್ ಮಾಡ್ಬಿಟ್ಟು ನಾವ್ ಯಾಕೆ ವಾಟ್ಸಪ್ ಗ್ರೂಪ್ ಮಾಡ್ಬೇಕು ಅನ್ಕೊಂಡಿವಿ, ಅದರಿಂದ ನಿಮಗೆ ಏನೆಲ್ಲ ಅಡ್ವಾಂಟೇಜ್ ಆಗುತ್ತೆ, ಆಮೇಲೆ ನಿಮ್ ಸ್ಟಡಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ನೀವು ವಾಟ್ಸಪ್ ಗ್ರೂಪ್ ನ ಜಾಯ್ನ್ ಆಗ್ಬೋದು, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಲ್ಲರಿಗೂ ಹೆಲ್ಪ್ ಆಗ್ಲಿ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಕಂಪೇರಿಂಗ್ ಕ್ವಾಂಟಿಟೀಸ್ ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.